ವಾವ್, ಸೂಪರ್. ಐ ಥಿಂಕ್ ದ ಬೆಸ್ಟ್ ಚಾಯ್ಸ್ ಅನ್ಸುತ್ತೆ ಇಂಡಸ್ಟ್ರಿನಲ್ಲೇ ಈ ತರ ಚಾಯ್ಸ್, ಲೈಕ್ ಅನ್ಬಿಲೀವೇಬಲ್. ಓಕೆ, ಹಾಯ್ ಹಲೋ ಗೈಸ್, ಇವತ್ತು ನಾವು ರಾಮಾಯಣ ಟ್ರೈಲರ್ದು ರಿವ್ಯೂ ಮಾಡ್ತಾ ಇದೀವಿ. ನನ್ನ ಜೊತೆಗಿದ್ದಾರೆ ನಮ್ಮ ಇವರು ಎಡಿಟರ್. ನಿಮ್ಮ ಹೆಸರು ಹೇಳ್ಬೋದು? ನಾಗೇಶ್, ವಿಷ್ಣು. ಸೊ ಈಗ 3 ಜನ ಸೇರ್ಕೊಂಡು ನಾವು ಟ್ರೈಲರ್ದು ರಿವ್ಯೂ ಮಾಡ್ತಾ ಇದೀವಿ, ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಅದಕ್ಕೂ ಮುಂಚೆ ಒಂದು ಇಂಟ್ರೋ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ, ನೋಡಿ, ಯಶ್ ಅವರು ಒಂದು ಕನ್ನಡ ಒಂದು ಸಣ್ಣ ಬಜೆಟ್ ಮಾಡುವಂತ ಒಂದು ಮೂವಿ ಅಂತ ಒಂದು ಹೆಸರಿತ್ತಲ್ಲ, ಅಲ್ಲಿಂದ ಇವಾಗ ಹಾಲಿವುಡ್ ಲೆವೆಲ್ ಹೋಗಿದ್ದಾರೆ. ವಿ ಆರ್ ರಿಯಲಿ ಪ್ರೌಡ್ ಆಫ್ ಯಶ್. ಅಂಡ್ ಅವ್ರ ಮೂವೀಸ್ ಗಳೆಲ್ಲ ತುಂಬಾ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ. ಅಂಡ್ ಅವರು ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಹಿ ಇಸ್ ಟೇಕಿಂಗ್ ಕನ್ನಡನ ಗ್ಲೋಬಲ್ ಲೆವೆಲ್ ಗೆ ತಗೊಂಡ್ ಹೋಗ್ತಾ ಇದ್ದಾರೆ. ಅದು ಬಿಕಾಸ್ ಆಫ್ ಹಿಸ್ ಪ್ಯಾಷನ್ ಅಂತ ನಮ್ಗೆ ಅನ್ಸ್ತಿದೆ. ಸೊ ವಿದೌಟ್ ಫರ್ದರ್ ಡ್ಯೂ, ಲೆಟ್ಸ್ ಗೆಟ್ ಇನ್ ಟು ರಾಮಾಯಣ ಮೂವಿ ಟ್ರೈಲರ್. ಓಕೆ, ಸ್ಟಾರ್ಟೆಡ್. ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್, ಅದು ಒಂದು ಯಶ್ ಅವ್ರದ್ದು. ಗೊತ್ತಾ ನಿಮ್ಗೆ? ಗೊತ್ತಿತ್ತಾ? ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅಂತ ಹೇಳ್ಬಿಟ್ಟು ಯಶ್ ಪ್ರೊಡಕ್ಷನ್ ಹೌಸ್ ಅದು. ಡಿನೆಗ್, ದ ವರ್ಲ್ಡ್ ನಂಬರ್ 1 VFX ಮಾಡುವಂತ ಒಂದು ಕಂಪನಿ ಡಿನೆಗ್. 8 ಟೈಮ್ ಅವಾರ್ಡ್, ಅಕಾಡೆಮಿ ಅವಾರ್ಡ್ ವಿನ್ನಿಂಗ್. ಡಿನೆಗ್ ಬಂದು, ನೀವು ಡ್ಯೂನ್ ಮೂವಿ ನೋಡಿದ್ರಾ? ಡ್ಯೂನ್ ಮೂವಿಗೂ ಇವರೇ ಕೂಡ ಮಾಡಿರೋದು. ಅಂಡ್ ಮೋಸ್ಟ್ ಆಫ್ ದ ಲೈಕ್ ಟಾಪ್ ಲೆವೆಲ್ ಹಾಲಿವುಡ್ ಮೂವೀಸ್ ಯಾವ್ದಿದೆ ಅದಕ್ಕೆಲ್ಲ VFX ಮಾಡಿರೋದು ಇವರೇ. ನೀವು ಡ್ಯೂನ್ ಮೂವಿ ನೋಡಿದ್ರೆ ಮಸ್ತ್ ಇದೆ. ಓಕೆ, ಸ್ಟಾರ್ಟಿಂಗ್ ಸೀನ್ ಬಂದು ಯಾರ್ದೋ ಪಾದ ನೀರೊಳಗಡೆ ಇಡ್ತಾ ಇದ್ದಾರೆ. ದಿಸ್ ಇಸ್ VFX. ಯಾರ್ದು ಪಾದ ಅಲ್ಲ, ಅದು ರಾವಣ ಅವ್ರ ಪಾದ, ಯಶ್ ಅವ್ರ ಪಾದ. ಐ ಥಿಂಕ್ ಇದು ಮೋಸ್ಟ್ಲಿ ನನಗನ್ಸ್ತಿರೋದೇನಂದ್ರೆ, ಲೈಕ್ ಇಂಡಿಯಾದಲ್ಲಿ ಇರೋರ್ಗೆ ಎಲ್ರಿಗೂ ಹಿಸ್ಟ್ರಿ ಗೊತ್ತೇ ಗೊತ್ತು, ರಾಮಾಯಣದ ಹಿಸ್ಟ್ರಿ ಗೊತ್ತೇ ಗೊತ್ತು, ಆದರೆ ಡೀಪ್ ಆಗಿ ಗೊತ್ತಿಲ್ಲ. ಅಂಡ್ ಕೆಲವು ವಿಚಾರಗಳು ಸಿನಿಮಾಟೋಗ್ರಫಿನಲ್ಲಿ ಅವರು ಡಿಫ್ರೆಂಟ್ ಆಗಿ ತೋರಿಸ್ತಾರೆ. ಇದಕ್ಕೂ ಮುಂಚೆ ಒಂದು ಬಂತು, ಅದು ಸ್ವಲ್ಪ ಫೇಲ್ ಆಯಿತು ಸಿನಿಮಾಟೋಗ್ರಫಿನಲ್ಲಿ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಸೊ ಇವಾಗ ಯಶ್ ಅವರು ಐ ಥಿಂಕ್ ನನ್ಗನ್ಸಿರೋ ಪ್ರಕಾರ ಶಿವನ ಒಂದು ತಪಸ್ಸನ್ನ ಮಾಡಿ ಅಲ್ಲಿಂದ ವಾಪಸ್ ಅವರು ಕಿಂಗ್ಡಮ್ಗೆ ಬರ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಓಕೆ, ಆ್ಯಂಡ್ ದಿಸ್ ಸೀನ್ ಲುಕ್ಸ್ ಆಸಮ್. ನೋಡಿ, ಅವ್ರು ಹಾಕಿರುವಂಥ ಡ್ರೆಸ್ ಆಗಿರ್ಬೋದು, ನೋಡಿ ಪಾದ ಖಾಲಿ, ಏನೂ ಹಾಕಿಲ್ಲ, ಕಾಲು ಕೈಗೆಲ್ಲ ಖಾಲಿ ಇದೆ. ಆ್ಯಂಡ್ ಲಂಕೇಶ್ವರ ಅವರ ಲಂಕೆಗೆ ಬಂದಿದ್ದಾರೆ. ನಾನು ಕನ್ನಡದಲ್ಲಿ ನೋಡ್ತಾ ಇದ್ದೀವಿ. ಸೊ ಯಾರು ನೀನು? ಒಂದು ಸೀನ್ ಬೇಕಾ? ಈ ಸೀನ್ ನೋಡಿ. ನೈಸ್. ಸಕ್ಕದ ಅಗ್ರೆಸಿವ್ ಆಗಿದೆ ನೋಡಿ. ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಆ್ಯಂಡ್ ಅವ್ರದ್ದು ಗೆಸ್ಚರ್ ನೋಡಿ, ಅವ್ರದ್ದು ಬಾಡಿ ಮಾಡಿರೋದಾಗಿ, ಅದನ್ನ ಲೈಕ್ ಒಬ್ರು ತಪಸ್ ಮಾಡಿದ ನಂತರ ಎಷ್ಟು ಲೀನ್ ಆಗಿರ್ತಾರೆ. ಆ್ಯಂಡ್ ಅವ್ರದ್ದು ಹೇರ್ ನೋಡಿ, ಆ್ಯಕ್ಚುಲಿ ತಪಸ್ಸು ವರ್ಷಾನುಗಟ್ಟಲೆ ತಪಸ್ಸು ಮಾಡುವಂಥ ಈ ಋಷಿಮುನಿಗಳು ಅವ್ರದ್ದೆಲ್ಲ ಹೇರ್ಸ್ನ ನೀವು ನೋಡಿದ್ರೆ ಸೇಮ್ ಅದನ್ನೇ ಮಾಡಿದ್ದಾರೆ. ಆ್ಯಂಡ್ ವೆರಿ ಅಗ್ರೆಸಿವ್ ಆ್ಯಂಡ್ ಪವರ್ಫುಲ್ ಆಗಿದೆ ಈ ಕ್ಯಾರೆಕ್ಟರು. ಯಶ್ ಅವ್ರ ಎಕ್ಸ್ಪ್ರೆಷನ್, ವಾವ್, ಈಸ್ ಫೈಟಿಂಗ್ ಇನ್ ಹಿಸ್ ಓನ್ ಕಿಂಗ್ಡಮ್. ಐ ಥಿಂಕ್ ಏನ್ ಲೀನ್ ಅನಿಸ್ತಾ ಇದೆ ಬಾಡಿ. ಹೌದು, ನೀನ್ ತಪಾಸ್ ಮಾಡ್ಬೇಕಾದ್ರೆ ಏನು ಊಟ ತಿಂಡಿ ಏನು ಮಾಡಿರಲ್ವಲ್ಲ, ನೀನೇನು ದಷ್ಟು ಪುಷ್ಟವಾಗಿ ಊಟ ಮಾಡ್ಕೊಂಡಿರ್ತೀಯ, ಎಲ್ಲ ತಾನೇ ಲೀನ್ ಆಗಿರುತ್ತೆ. ಸೊ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಹೌದು, ವಾಟ್ ಅ ಜಂಪ್. ವಾವ್. ಬೇಕಾ? ವಾವ್, ನೈಸ್. VFX ಮಾಡಿದ್ರು ಸಹ ನಿಮ್ಗೆ ಅಷ್ಟು ತುಂಬ ಲೈಕ್ ವೆರಿ ಕಮ್ಮಿ ಡೌನ್ ಗ್ರೇಡೆಡ್ VFX ಏನಿಲ್ಲ, ಅಲ್ಟಿಮೇಟ್ VFX ಇದೆ ನೋಡಿ. ಐ ಥಿಂಕ್ ಅಲ್ಲಿಂದ ಬಂದ ಮೇಲೆ ಈ ಪಟ್ಟಾಭಿಷೇಕ ಆ ಥರ ಮಾಡ್ತಾರಲ್ಲ, ಈ ಕಿಂಗ್ಡಮ್ನ ಅವರು ವಶಕ್ಕೆ ತಗೊಂತಾರಲ್ಲ, ಆ ಥರ ಇದೆ ಸೀನು. ವಾವ್. ಅದು ಆಕ್ಚುಲಿ ಇದಕ್ಕೂ ಮುಂಚೆ ಟೀಸರ್ ಬಿಟ್ಟಿದ್ರಲ್ಲ, ಅದ್ರಲ್ಲಿ ಇದನ್ನ ತೋರಿಸಿದ್ರು ಬ್ಯಾಕ್ಗ್ರೌಂಡ್ ಇಂದ. ಬ್ಯಾಕ್ ಪ್ಲೇ. ದೇವಲೋಕ. ಅವ್ರದೇ ವಾಯ್ಸ್ ಅಲ್ವಾ ಇದು? ಎಷ್ಟೇ ಅಲ್ವಾ ವಾಯ್ಸು? ಡಬ್ ಆಗಿದೆ ಅನ್ಸುತ್ತೆ. ಸಾಕದ? ಆಬ್ವಿಯಸ್ಲಿ ಡಬ್ ಮಾಡ್ತಾರೆ, ಬಟ್ ಮಸ್ತಾಗಿ ಬಂದಿದೆ. ಅಂದರೆ ನೋಡಿ, ಆ್ಯಕ್ಟಿಂಗ್ ಅನ್ನೋದು ಬರೀ ಫೇಸಲ್ಲೇ ತೋರಿಸ್ಬೇಕು ಅಂತ ಏನಿಲ್ಲ, ವಾಯ್ಸಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡ್ತಾರೆ. ದಟ್ಸ್ ವೆನ್ ಯು ಬಿಕಮ್ ಅ ವೆರಿ ಗುಡ್ ಆ್ಯಕ್ಟರ್ ಅಲ್ಲ.
ಪಾತಾಳ ಲೋಕ, ಭೂಲೋಕ, ಇನ್ನೊಂದು ಯಾವ ಲೋಕ ನೀರಿಂದ, ದೇವಲೋಕ. ಸೊ ದೇವಲೋಕದಲ್ಲೂ, ಭೂಲೋಕದಲ್ಲೂ, ಪಾತಾಳ ಲೋಕದಲ್ಲೂ, ಈ ಮೂರನ್ನ ಲಿಂಕ್ ನೋಡಿದ್ರೆ ಪಾತಾಳ ಲೋಕದಲ್ಲಿ ಇವರ ತಂಗಿ ಶೂರ್ಪನಖಿ ಏನೋ ಇರ್ತಾರೆ, ಅದೊಂದು ಸೀನ್ ಇದೆ, ನೀವು ನೋಡ್ಬೋದು. ಆ್ಯಂಡ್ ಭೂಲೋಕ ಅಂದರೆ ಇವಾಗ ಇರೋದು ಲಂಕಾ. ದೇವಲೋಕ ಅಂತಂದರೆ ಎಲ್ಲಿ ಶ್ರೀರಾಮ ಅವರೆಲ್ಲ ಇರ್ತಾರಲ್ಲ, ಅದು ಒಂದು ದೇವಲೋಕ. ಆ ದೇವಲೋಕ, ಮೂರು ಲೋಕಗಳಿಗೆ ನಾನೇ ಕಿಂಗ್, ನಾನೇ ರಾಜ ಅಂತ ಹೇಳ್ತಿರೋದು ಡೈಲಾಗ್. ಪಾತಾಳ ಲೋಕ, ಮೂರು ಲೋಕಗಳಲ್ಲಿ. ವಾವ್, ಇದು ಆನೆ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿ ಕ್ರಿಯೇಚರ್ನ ಮಾಡಿದ್ದಾರೆ. ಆನೆಗೆ ವಿಂಗ್ಸ್ ಕೊಟ್ಬಿಟ್ಟಿದ್ದಾರೆ. ವಿಂಗ್ಸ್ ಕೊಟ್ಟು ನೋಡಿ, ಲೈಕ್ ಇದೊಂಥರ ಡಿಫ್ರೆಂಟ್ ಆಗಿದೆ. ಹಿಮಲೋಕ, ವಾವ್, ಸಾಕಾಗಿದೆ ಆನೆ. ಓ, ಐ ಥಿಂಕ್ ಆನೆ ಬಂದು ಗುಡ್ ಒನ್ ಅನ್ಸುತ್ತೆ. ರಾಮನ್ ಕಡೆದ ಏನೋ ಗೊತ್ತಿಲ್ಲ. ರಾವಣ, ರಾಜ್ಯ. Look at this white palace. See, this color contrast ಕೂಡ ಸಿನಿಮಾಟೋಗ್ರಫಿನಲ್ಲಿ ಹೈ ಲೆವೆಲ್, ಯಾರು ಹೈ ಬಜೆಟಲ್ಲಿ ಮೂವಿ ಮಾಡ್ತಾರಲ್ಲ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಇವ್ರು ಇರ್ತಾರೆ. ಈ ಥರ ಸೆಟ್ನ ಆರ್ಟ್ ಡೈರೆಕ್ಟರ್ಗಳಂತ ಇರ್ತಾರಲ್ಲ, ಆರ್ಟ್ ಡೈರೆಕ್ಟರ್ಗಳದ್ದು ಒಂದು ಥೀಮಿಗೆ ತಕ್ಕಂತೆ ಒಂದು ಸೆಟ್ನ ಮಾಡ್ತಾರೆ. ಈಗ ರಾವಣ ಬಂದು ಅಗ್ರೆಸಿವ್ ವಿಲನ್, ಆ ವಿಲನ್ನಿಗೆ ಒಂದು ಕಾಂಟ್ರಾಸ್ಟ್ ಸೆಟ್ ಮಾಡಬೇಕು ಅಂದರೆ ಯಾವ ಡ್ರೆಸ್ ಕೋಡ್ ಇರಬೇಕು, ಏನೇನು ಹಾಕಿರಬೇಕು ಅಂತ ಹೇಳ್ಬಿಟ್ಟು ತುಂಬ ಸ್ಟಡಿ ಮಾಡಿ ಸಣ್ಣ ಸಣ್ಣದನ್ನು ಬಿಡದಂಗೆ ಇವರು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ರಾವಣ ರಾಜ್ಯ. ಐ ಥಿಂಕ್ ಬಾಡಿನೂ ಕೂಡ ಬಿಲ್ಡ್ ಮಾಡಿದ್ದಾರೆ ಅಲ್ವಾ, ನೌಸೆಲ್ಲ ಬರ್ತಿದೆ, ಬಾಡಿನೂ ಕೂಡ ಬಿಲ್ಡ್ ಮಾಡಿದ್ದಾರೆ. ವಾವ್, ದಿಸ್ ಕಿಂಗ್ಡಮ್ಸ್, ಲುಕ್ at this. ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ, ಓ ವಿಷ್ಣು, ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ. ಓಕೆ, ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸಿದ್ದಾನೆ. ಐ ಥಿಂಕ್ ನಾನು ಹಿಂದಿನಲ್ಲಿ ನೋಡಿದೆ ಈ ಡೈಲಾಗ್ ಹೇಳಿದ್ದು ಹಿಂದಿನಲ್ಲಿ ನೋಡಿದೆ. ನನಗೆ ಕನ್ನಡದಲ್ಲಿ ತುಂಬ ಇಷ್ಟ ಆಯಿತು. ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ. ನನ್ನ ಜ್ಯೇಷ್ಠ ಪುತ್ರ See, looking very real. ಹೌದು, ತುಂಬ ರಿಯಲ್ ಆಗಿದೆ. ಇದು ನೋಡಿದ್ರೆ ನಿಮಗೆ ಎಪಿಕ್ ಮೂವಿ ನೋಡ್ದಂಗಿದೆ ಅಲ್ವಾ. ನೀವು ಆಗಿನ ಕಾಲದಲ್ಲಿ ಮೂವಿಗಳನ್ನ ನೋಡ್ತಾ ಇದ್ರೆ, ಎಪಿಕ್ ಮೂವೀಸ್ಗಳನ್ನೆಲ್ಲ ಮಾಡ್ತಿದ್ರಲ್ಲ, ಅವಾಗ ಏನಿದೆ ಲುಕ್ಕು, ಅದೇ ಲುಕ್ಕಲ್ಲಿ ಕೊಟ್ಟಿದ್ದಾರೆ. ಅಂಡ್ ನೀವು ಇದನ್ನ ನೋಡಿ, ರಾಮ ವರ್ಸಸ್ ರಾವಣ ಅಂತ ಬಂದಾಗ ಒಂದು ಈ RRR ಮೂವಿನಲ್ಲಿ ಬೆಂಕಿ ಮತ್ತೆ ನೀರು ಕಾಂಟೆಕ್ಸ್ಟಲ್ಲಿ ಮಾಡ್ತಾರಲ್ಲ, ಆ ಥರ. ರಾಮ ಅಂತಂದ್ರೆ ಇಟ್ಸ್ ಲೈಕ್ ಪೀಸ್, ಶಾಂತಿ, ಭಕ್ತಿ, ಪ್ರೀತಿ, ಈ ಥರ. ಲುಕ್ ಅಟ್ ದ ಪ್ಯಾಲೇಸ್ ಅಲ್ಲ, ಸೂಪರ್ ಆಗಿದೆ. ಓ, ಮೋಸ್ಟ್ಲಿ ಇದೇನು ಗೊತ್ತಾ, ಆ್ಯಕ್ಚುಲಿ ಇದನ್ನು ಕ್ರ್ಯಾಕ್ ಡೌನ್ ಮಾಡಬೇಕು ಅಂದರೆ ನೋಡೋಣ, ಕ್ರ್ಯಾಕ್ ಡೌನ್ ಮಾಡಿ ನನಗೆ ಅರ್ಥ ಆಯಿತು. ವಿಷ್ಣು ಯಾವುದ್ರ ಮೇಲೆ ಕೂತ್ಕೊಂಡಿರ್ತಾರೆ ಹೇಳಿ? ಲುಕ್ ಎಟ್ ದಿಸ್. ಎಕ್ಸಾಕ್ಟ್ಲಿ. ಸೊ ರಾಮ ಈಸ್ ನಥಿಂಗ್ ಬಟ್ ವಿಷ್ಣುವಿನ ಅವತಾರ ಅಲ್ವಾ. ಸೊ ಇಟ್ ಈಸ್ ಹೌದು. ಐ ಥಿಂಕ್ ಇದನ್ನು ಸ್ವಯಂವರನೂ ಕೂಡ ಮಾಡಿದಾರ. ಸ್ವಯಂವರನ ಏನಿದು? ಮೋಸ್ಟ್ಲಿ ಇರಬೇಕು, ಸ್ವಯಂವರ ಇರಬೇಕು. ಎಸ್, ದಿಸ್ ಇಸ್ ಸ್ವಯಂವರ ಸೀನ್ ಇದು. ಐ ಥಿಂಕ್ ನಾವು ಮೊನ್ನೆ ಮೂವಿ ನೋಡಕ್ ಹೋದಾಗ, ಯಾವ ಮೂವಿ ನೋಡಕ್ ಹೋಯ್ತು ಹೇಳಿ? ಒಡಿಸಿ ಮೂವಿ ನೋಡ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಇದೆ, ಬಿಲ್ಲನ್ನ ಬಗ್ಸಿ ಅದು ಕರೆಕ್ಟಾಗಿ ಅದು ಕಟ್ಬೇಕಲ್ಲ ದಾರನ, ಲೈಕ್ ಆ ಸೀನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಐ ಥಿಂಕ್ ಆ ಸೀನ್ನ ಮೋಸ್ಟ್ಲಿ ನಮ್ಮ ಒಂದು ಸ್ಟೋರಿ ಇದೆಯಲ್ಲ, ರಾಮಾಯಣ, ಆ ಸ್ಟೋರಿಯಿಂದ ತೆಗೆದು ಹಾಕಿದ್ದಾರೆ ಅಂತ ಅನ್ನಿಸ್ತು ನಮಗಂತೂ. ಬಟ್ ಇದು ನೋಡೋಣ, ಸಖತ್ತಾಗಿದೆಲ್ಲ, ಮಸ್ತಾಗಿದೆ. ಯಾರಿದು? ಶೂರ್ಪನಖಿನ? ಅಲ್ಲಲ್ಲ, ಓಕೆ. ನಾನು ನಿರ್ಧರಿಸಿ ಆಗಿದೆ. ತಾಯಿ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ಓಕೆ, ತಾಯಿ. 14 ವರ್ಷಗಳ ವನವಾಸ. ವಾವ್, ಸೂಪರ್. ಐ ಥಿಂಕ್ ದ ಬೆಸ್ಟ್ ಚಾಯ್ಸ್ ಅನ್ಸುತ್ತೆ ಇಂಡಸ್ಟ್ರಿನಲ್ಲೇ ಈ ತರ ಚಾಯ್ಸ್, ಲೈಕ್ ಅನ್ಬಿಲೀವೇಬಲ್. ನೆಕ್ಸ್ಟ್ ಒನ್, One of the best scene. ಅಲ್ವಾ? ವಾವ್,
ಲುಕ್ ಇಟ್ ದಿಸ್ ಸೀರಿಯಸ್ಲಿ ಹೌ ಬ್ಯೂಟಿಫುಲ್ ಅನ್ಸುತ್ತಲ್ಲ. ಆ್ಯಂಡ್ ಅವ್ರದ್ದು ನಾನು ಇಂಟರ್ವ್ಯೂ ನಾನು ನೋಡಿದೆ, ಅವ್ರು ಹೇಳ್ತಾ ಇದ್ರು ಸೀತಾ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಇಟ್ ವಾಸ್ ಲೈಕ್ ಅ ಡಿವೈನ್ ಮೂಮೆಂಟ್ ಅಂತ. ಅಂದರೆ ಪ್ರತಿದಿನ ಅವರು ಮೆಂಟಲ್ ಸ್ಟೆಬಿಲಿಟಿ ಹಾಗೆ ಇರಬೇಕು ಅಂತ ಹೇಳ್ಬಿಟ್ಟು. ವಿವಾಹದ ವೇಳೆಯಲ್ಲಿ ನೀವು ನನಗೆ ಸಿ ಡೈರೆಕ್ಟರ್ ಯಾರು ಗೊತ್ತಾ? ಡೈರೆಕ್ಟರ್ ಯಾವ ಡೈರೆಕ್ಟರ್ ಹೇಳಿ ನೋಡೋಣ. ಇದಕ್ಕೆ ಮುಂಚೆ ಯಾವ ಮೂವಿ ಮಾಡಿದ್ದಾರೆ ಅಂತ ನೀವಿಬ್ರು ಹೇಳ್ಬೇಕು ಈಗ. ಕಮಾನ್. ಗೊತ್ತಿಲ್ವಾ? ಕಮಾನ್. ದಂಗಲ್ ನೋಡಿದ್ರಾ? ದಂಗಲ್ ಡೈರೆಕ್ಟ್ರೇ ಇವರು. ಓಕೆ, ತಿವಾರಿ. ದೊಡ್ಡ ಮಾತು ಮರೆತು ಬಿಟ್ಟಿರಾ? ಚಿಚೋರೆನೂ ಮಾಡಿದ್ದಾರೆ. ಚಿಚೋರೆ, ದಂಗಲ್, ಅದೇ ಡೈರೆಕ್ಟರ್. ನಮ್ಮಿಬ್ಬರ ವಿಧಿಯೂ ಒಂದೇ. ವಾವ್, ಸಿ ಲುಕ್ ಅಟ್ ದ ಡ್ರೆಸ್ ಅಂಡ್ ಆಲ್. ನಮ್ಮಿಬ್ಬರ ವಿಧಿಯೂ ಒಂದೇ. ವಾವ್, ಈ ಸೀನ್ ನನಗೆ ಮೈ ಫೇವ್ರೆಟ್ ಸೀನ್. ಈ ಟ್ರೇಲರ್ ಅಲ್ಲಿ ದಿಸ್ ಇಸ್ ಮೈ ಫೇವ್ರೆಟ್ ಸೀನ್. ಯಾರು ಎಡಿಟ್ ಮಾಡ್ತಿರೋ ಗೊತ್ತಿಲ್ಲ, ಇದನ್ನ ಹೈಲೈಟ್ ಮಾಡಿ ಹಾಕಿ. ಆ ವಿಧಿಲಿಖಿತ ಏನೇ ಆಗಿರಲಿ ನನಗೆ ಸಮ್ಮತವೇ. ವಾವ್, ಇಸ್ ದ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಬಾಲಿವುಡ್ ಅಲ್ಲಿ ಇರುವಂತ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಅಂದ್ರೆ ನನಗೆ ಮೈ ಫೇವ್ರೆಟ್ ಆಕ್ಟಿಂಗ್ ಅಲ್ಲಿ. ಅವ್ರ ತಂದೆ. ವಾವ್, ಇದು ಯಾವ ಸೀನ್ ಇದು? ಇದು ರಾವಣಂದು. ರಾವಣನ್ ಕೊಟ್ಟೆನಾ? ಲೈಕ್ ಸಿಂಹನ ಏನಿದು? ಪ್ಯಾಂತರ, ಸಿಂಹನ, ಹುಲಿನ? ಹುಲಿ ಅನ್ಸ್ತಿದೆ ನನಗೆ. ಹಾ, ನಿಜವಾಗ್ಲು ಎಷ್ಟು ಪೀಕ್ ಹೋಗ್ತಾ ಇದಾರೆ ಗುರು. ಸಾಕಾತು. ಕನ್ಫ್ಯೂಸ್ ಆಗ್ತದೆ. ಟಾಕ್ಸಿಕ್, ರಾಮಾಯಣ. ಓಕೆ ಓಕೆ, ಎರಡನ್ನು ಮಿಕ್ಸ್ ಮಾಡಕ್ ಹೋಗ್ಬಿಡಿ. ಅದೇ ಬೇರೆ ಇದೇ ಬೇರೆ. ಅಂಡ್ ವಿ ಎಫ್ ಎಕ್ಸ್ ನೋಡಿ, ನಿಮ್ಗೆ ಯಾವ್ದು ಸ್ವಲ್ಪ ಇದನ್ಸಲ್ಲ, ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ, ರಿಯಲಿಸ್ಟಿಕ್ ಫೀಲಿಂಗ್ ಕೊಡ್ತಿದೆ. ಐ ಥಿಂಕ್ ರಾವಣನ ತಂಗಿ ಯಾರು ಹೇಳುವರು? ಶೂರ್ಪನಕ್ಕಿ. ಓ ಇವರಾ ಶೂರ್ಪನಕ್ಕಿ? ಇವ್ರ ಹೆಸರೇನು? ಇದು ತೆಲುಗು ಆರ್ಟಿಸ್ಟ್ ತಾನೆ? ತೆಲುಗು ಅಂತಲ್ಲ, ಎಲ್ಲ ಹಿಂದಿನೂ ಮಾಡಿದಾರೆ. ಹೆಸರು ಗೊತ್ತಿಲ್ಲ. ರಾಕುಲ್. ಅವಳು ತಮ್ಮಲ್ಲಿ ಭರವಸೆಯಾಗಿದ್ದ. ಈ ಸೀನ್ ನೋಡಿ ಹೆಂಗಿದೆ. ಇದು ನೋಡಿ, ಕಾಡಿಗೆ ಹೋದಾಗ ಅವ್ರು ಎಲ್ಲವನ್ನು ತ್ಯಾಗ ಮಾಡಿ ಬಂದಿರ್ತಾರಲ್ಲ, ಲಕ್ಸುರಿ ಅನ್ನೋದನ್ನ, ಒಂದು ಸಿಂಪಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕಾದ್ರೆ ಕಾಸ್ಟ್ಯೂಮ್ ಆಗಿರ್ಬೋದು ಅವ್ರು ನೋಡಿ. ಆಮೇಲೆ ಆ ಮನೆ ಹಾಕಿರ್ತಾರೆ, ಹಿಂದೆ ಇರುತ್ತಲ್ಲ ಮನೆ, ಆ ಮನೆ ಕಟ್ಟಿರ್ತಾರಲ್ಲ, ಅದನ್ನು ನೋಡಿ. ಓ ಓ ಓ, ಲಕ್ಷ್ಮಣ ಮೋಸ್ಟ್ಲಿ. ಹಾ, ಶೂರ್ಪನಕ್ಕಿದು ಮೂಗು ಕುಯ್ತಾರೆ ಲಕ್ಷ್ಮಣ ಅಂತ ಒಂದು ಸೀನ್ ಇದೆ ಗೊತ್ತಾ? ಅದೇ ಸೀನ್ ಇದು. ಓ, ಇವಾಗಲೇ ಇಲ್ಲೇ ಆಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್. ರಾಮಾಯಣದಲ್ಲಿ ಯುದ್ಧ ನಡೆಯೋದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಏನಂದ್ರೆ ಇಲ್ಲಿಂದಾನೆ, ಶೂರ್ಪನಕ್ಕಿಯಿಂದಾನೆ ಸ್ಟಾರ್ಟ್ ಆಗೋದು. ಹೇಳಿ ಏನು ಹೇಳಕ್ ಬಂದ್ರಲ್ಲ? ಮೂಗ್ ಕಟ್ ಮಾಡಿದ್ರಲ್ಲ, ಯಾಕೆ ಅದು? ಶೂರ್ಪನಕ್ಕಿ ಬಂದು ರಾಮ ಬೇಕು ಅಂತ ಹೇಳ್ಬಿಟ್ಟು ಅವಳು ಕೇಳ್ಕೊಂತಾಳೆ. ಸೀತಾಮಾತೆ ಮದ್ವೆ ಆಗಿದ್ರು ಸಹ ನನಗೆ ರಾಮ ಬೇಕು ಅಂತ. ಆವಾಗ ಲಕ್ಷ್ಮಣ ಶೂರ್ಪನಕ್ಕಿದು ಮೂಗ್ ಕೂದಾಕೋದು. ಮೂಗ್ ಕೂದ ಮೇಲೆ ಅವಳು ಹೋಗ್ಬಿಟ್ಟು ಅವ್ರ ಅಣ್ಣನಿಗೆ, ಶೂರ್ಪನಕ್ಕಿ ಅಣ್ಣ ರಾವಣ ಅಲ್ವಾ, ರಾವಣನಿಗೆ ಹೋಗಿ ಹೇಳಿದಾಗ ಅದನ್ನ ಸೇಡ್ ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು, ಈಗ ಶೂರ್ಪನಕ್ಕಿಗೆ ರಾಮ ಬೇಕು ಅಂತ ಹೇಳೋದಕ್ಕೆ ರಾಮ ಒಪ್ಕೊಳ್ದಿರೋದಕ್ಕೆ ಕಾರಣ ಯಾರು? ಆಲ್ರೆಡಿ ಸೀತಾಮಾತೆ ಇದ್ದಾಳಲ್ಲ, ಅದಕ್ಕೆ ಸೀತಾಮಾತೆ ಇರೋದಕ್ಕೆ ತಾನೇ ರಾಮ ಒಪ್ಕೋತಲ್ಲ ಅಂದ್ಬಿಟ್ಟು ಸೀತಾಮಾತೆನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು. ಈ ಸೀನು ನೋಡೋಣ ಯಾವ್ದಕ್ಕೆ ರಿಲೇಟೇಬಲ್ ಆಗುತ್ತೆ ಅಂತ ಹೇಳಿ ನೋಡೋಣ. ನೀವು ಭಕ್ತ ಪ್ರಹ್ಲಾದ ಮೂವಿ ನೋಡಿದಿರಾ? ಭಕ್ತ ಪ್ರಹ್ಲಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸೀನ್ ಇದೆ ಇದರಲ್ಲಿ. ಅದು ಹೇಳಿರ್ತಾರಲ್ಲ, ಸ್ವಲ್ಪ ಕೋರ್ ರಿಲೆವೆಂಟ್ ಹಂಗಂತ ಹೇಳ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ಗೆ ಕಂಪೇರ್ ಮಾಡ್ತಾ ಇದ್ದೀನಿ ಅನ್ಕೊಬಿಡಿ. ಅವ್ರು ಲೈಕ್ ಲೆಜೆಂಡ್, ಅವರೆಲ್ಲ ಲೆಜೆಂಡು. ಅವರ ಒಂದು ಮೂವಿ ಸೀನಲ್ಲಿ ಇದೇ ಥರ ಇದೆ ಅಂತ ಹೇಳಿದ್ದು. ಓ, ಇದಕ್ಕೇನೋ ಅಂತಾರೆ, ಈ ಒಂದು ವಾಹನಕ್ಕೆ ಏನಂತಾರೆ? ಪುಷ್ಪಕ ವಿಮಾನ. ಕರೆಕ್ಟ್, ಎಕ್ಸಾಕ್ಟ್ಲಿ, ಪುಷ್ಪಕ ವಿಮಾನ. ಓ, ಆಲ್ರೆಡಿ ಕಿಡ್ನಾಪ್ ಆಗಿದೆ ಸೀತಾಮಾತೆ. ರಾವಣ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಧಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ.
ಪೀಕ್ ಸೀನು. BGM ಕೊಟ್ಟಿರೋದು ಯಾರು? ಹ್ಯಾನ್ಸ್ ಜಿಮ್ಮರ್ ಮತ್ತೆ AR ರೆಹಮಾನ್ ಇಬ್ರು ಸೇರ್ಕೊಂಡು ಕೊಟ್ಟಿರೋದು ಮ್ಯೂಸಿಕ್. ಐ ಥಿಂಕ್ ದ ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಟೆಕ್ನಿಷಿಯನ್ಸ್ ಯಾರು ಇದ್ದಾರೆ ಅವ್ರುಗಳು ವರ್ಕ್ ಮಾಡಿದ್ದಾರೆ ರಾಮಾಯಣಕ್ಕೆ. ಅದಕ್ಕೆ ಬಜೆಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಅಂಡ್ ಪಾರ್ಟ್ 1 ಈ ದೀಪಾವಳಿಗೆ ಬರುತ್ತೆ, ಪಾರ್ಟ್ 2 ನೆಕ್ಸ್ಟ್ ದೀಪಾವಳಿಗೆ ಬರುತ್ತೆ. ಇದು VFX, ಬಟ್ ಸ್ಟಿಲ್ ಲುಕ್ ಇಟ್ ದಿಸ್ 2 parts. ಇದು ಬಂದು ಟ್ರೈಲರ್ ಕಟ್ ಮಾಡಬೇಕಾದ್ರೆ ಅದು ಕಂಬೈನ್ ಮಾಡಿರೋದು. ರಾವಣ ರೂಲ್ಸ್ ರಿವೆಂಜ್ 2 parts. ರಾವಣ ರೂಲ್ಡ್ ಬೈ ರಿವೆಂಜ್ ನೋಡಿ, ರಾವಣ ರೂಲ್ಡ್ ಬೈ ರಿವೆಂಜ್. ವಾವ್, ಈ ಸೀನ್ ಸಕ್ಕತ್ತಾಗಿತ್ತು. ಈ ಸೀನ್ ತೋರಿಸಿದ್ರು ಆ್ಯಕ್ಚುಲಿ ಟೀಸರಲ್ಲಿ. ರಾಮ ಬಾಣ ಬಿಡೋದು, ರಾಮ ಬಾಂಡ್ ಟು ಪ್ರೊಟೆಕ್ಟ್. ಇದ್ಯಾರಿದು? ಯಾರೋ ಋಷಿ ಮನಿ ಇದು ಕೊಡೋದು ಅನ್ಸುತ್ತೆ, ಬಿಲ್ಲನ್ನು ಕೊಡೋದು. ಅಂಡ್ ಬಿಟ್ವೀನ್ ದೆಮ್ ಜಟಾಯು. ವಾವ್, ದ ಗ್ರೇಟೆಸ್ಟ್ ಸ್ಟೋರಿ ಆಫ್ ಆಲ್ ಮ್ಯಾನ್ಕೈಂಡ್. ಇದ್ಯಾರಿದು? ಹನುಮಾನ್ ತೋರಿಸಿಲ್ಲ, ಎಲ್ಲಿ ತೋರಿಸಿದ್ದಾರೆ? ಅದು ಹನುಮಾನ್ ಅಲ್ಲ, ಯಾರೋ ಅಲ್ಲಿ ಬಂದಿರೋದು. ಏನೋ ಇನ್ಫಾರ್ಮೇಶನ್ ತಗೊಂಡೋಗಿ ಬಂದಿರಬೇಕು. ಇದು ಏನೋ ನಡೆದಿದೆ. ಮೋಸ್ಟ್ಲಿ ಅವ್ರ ತಂದೆ ತೀರೋದ್ರು ಅನ್ಸುತ್ತೆ. ಅದಕ್ಕೆ ಆ ಸ್ಥಾನದಲ್ಲಿ ಅಂದರೆ ಅವ್ರು ಕುತ್ಕೊಳ್ಳುವಂಥ ಇದಿದೆಯಲ್ಲ ಅದ್ರ ಮೇಲೆ ಇದು ಮಾಡಿರ್ಬೇಕು. ಇದ್ಯಾರಿದು? ಅವ್ರ ತಂದೆ ಓಕೆ, ವಾಸ್ ರಿಟನ್. ಅಯ್ಯೋ, ಇವಾಗ ಕೊನೆಯಲ್ಲಿ ತೋರಿಸ್ತಾ ಇದ್ದಾರೆ ಎಲ್ಲ ಆಕ್ಟರ್ಗಳನ್ನ. ವಿವೇಕ್ ಒಬ್ರಾಯ್ ತಾನೆ ಇದು? ಅಲ್ಲ, ವಿವೇಕ್ ಒಬ್ರಾಯ್ ಅದು. ನೋಡಲ್ಲಿ ಇವರು ಅದೇ ವಿವೇಕ್ ಒಬ್ರಾಯ್ ಅದು. ವಿವೇಕ್ ಒಬ್ರಾಯ್ ಅದು. ನೋಡೋಣ ಕಾಸ್ಟ್ ನೋಡ. ವಿವೇಕ್ ಒಬ್ರಾಯ್ 100%. ಲಕ್ಷ್ಮಣ. ವಾವ್, ಸೀತಾ ಮಾತೆ ವೆರಿ ಅಂದ್ರೆ ಲೈಕ್ ಟ್ರೈನ್ಡ್ ಆಗಿಲ್ಲ ಅಂತ ಅನ್ಕೊಳ್ಳೋಂಗಿಲ್ಲ. ಅಂದರೆ ಎಲ್ಲ ಪ್ರತಿಯೊಬ್ಬರು ರಾಜನ ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದೊಂದು ರೆಪ್ರೆಸೆಂಟೇಷನ್ ಇದು. ಮಾಯಾಲೋಕ ಇದು. ಲಕ್ಷ್ಮಣ ರೇಖೆ ಇದು ಗೊತ್ತಾ? ಲಕ್ಷ್ಮಣ ರೇಖೆ ಡೈರೆಕ್ಟೆಡ್ ಬೈ, ನೋಡಿ ಡೈರೆಕ್ಟರ್ ನೆನ್ಪಿಟ್ಕೊಳ್ಳಿ ಯಾವತ್ತು. ಗೊತ್ತಾಯ್ತಾ? ನಿತೇಶ್ ತಿವಾರಿ. ಓಕೆ, ಈಸ್ ವೆರಿ ಗುಡ್ ಡೈರೆಕ್ಟರ್. ಇವತ್ತಿನವರೆಗೂ ಇಂಡಿಯಾದಲ್ಲಿ ಹೈಯೆಸ್ಟ್ ಅರ್ನ್ ಮಾಡಿರುವಂಥ ಮೂವಿ ಯಾವುದು ಅಂದರೆ ದಂಗಲ್. ಟಾಪಲ್ಲಿರೋದು ದಂಗಲ್. ಗೊತ್ತಿತ್ತಾ? ಗೊತ್ತು 3,000 ಕೋಟಿ. ಓಕೆ, ಇದು ಚೆನ್ನಾಗಿದೆ. ಈಗ ನೋಡಿ ಬಾ, ಸಖತ್ ಅಗ್ರೆಸಿವ್. ನಮಿತ್ ಮಲ್ಹೋತ್ರಾ ಅವರೇ ಮೈನ್ ಪ್ರೊಡ್ಯೂಸರ್. ಅವರ್ ಟ್ರೂತ್, ಅವರ್ ಹಿಸ್ಟ್ರಿ. ಇದ್ಯಾರು ಹೇಳಿ ನೋಡೋಣ. ಸ್ಕೂಲ್ಗಳಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸ್ಕೂಲಲ್ಲಿ ಬುಕ್ಸ್ ಇತ್ತು, ಟೆಕ್ಸ್ಟ್ ಬುಕ್ ಅಲ್ಲಿ ಇತ್ತು. ಇದ್ಯಾರು ಹೇಳಿ ನೋಡೋಣ. ಸಖತ್ ನಿದ್ದೆ ಮಾಡ್ತಾರೆ ಯಾವಾಗ ನೋಡಿದ್ರು. ಎಕ್ಸಾಕ್ಟ್ಲಿ, ಕುಂಭಕರ್ಣ. ಯಾವಾಗ ನೋಡು ನಿದ್ದೆ ಮಾಡ್ತಾ ಇರ್ತಾರೆ. ಬಿಟ್ರೆ ಸಾಕು, ಮುಗೀತು. ಎಷ್ಟು 6 ತಿಂಗಳು ನಿದ್ದೆ, 6 ತಿಂಗಳು ಈ ತರ ಕೆಲಸ ಮಾಡೋದು ಅಂತ ನಮ್ಗೇನೋ ಸ್ಟೋರಿ ಇತ್ತು. ನೋಡೋಣ ಇದ್ರಲ್ಲಿ ಯಾವ ತರ ತೋರಿಸಿರ್ತಾರೆ ಅಂತ ಹೇಳ್ಬಿಟ್ಟು. ಇದು ರಾಮನ ಯುಗದ ಆರಂಭ. ಸೂಪರ್ ಅಲ್ಲ? ತಮ್ನೇಲ್ ನೋಡಿ ಹೆಂಗಿದೆ. ಲುಕ್ ಎಟ್ ದಿಸ್. ನೆಕ್ಸ್ಟ್ ಈ ಥರ ತಮ್ನೇಲ್ ಮಾಡ್ತಾರೆ ನಮ್ಮ ಎಡಿಟರ್ಸ್. ಮಾಡ್ಬೋದು, ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್, ಮಾಡ್ಬೋದು. ನಿಮಗೆ ಹೇಳಿ ಯಾವ ಕ್ಯಾರೆಕ್ಟರ್ ಇಷ್ಟ? ಸೊ ಓವರ್ ಆಲ್ ಮೂವಿ ಫಸ್ಟ್ ನೀವಿಬ್ರು ಹೇಳಿ, ನಾನು ಹೇಳ್ತೀನಿ ಆಮೇಲೆ. ಕಮಾನ್. ನನಗೆ ಸೀತಾ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಸೀತಾ ರೋಲ್. ಆಮೇಲೆ ಐತೆ ರಾವಣ ಕ್ಯಾರೆಕ್ಟರ್ ಇಷ್ಟ ಆಯ್ತು. ರಾವಣ ಕ್ಯಾರೆಕ್ಟರ್ ನೋಡಿ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗ್ತದೆ. ಬಟ್ ನನಗೆ ಇನ್ನೂ ಡೆವಲಪ್ ಮಾಡಬೇಕಿತ್ತು ರಾವಣನ ಅನ್ಸುತ್ತೆ. ಓಕೆ, ಯಾವ ಒಂದು ಆಸ್ಪೆಕ್ಟ್ ಅಲ್ಲಿ? ಏನೋ ಸ್ವಲ್ಪ
ಡೌನ್ ಕಾಣ್ತಿದೆ ರಾವಣ ಕ್ಯಾರೆಕ್ಟರ್ ಅಲ್ಲಿ. ಡೌನ್ ಕಾಣಿಸಿದ್ಯಾ? ಅದು ಯಾವ ರೀತಿ ಡೌನ್ ಕಾಣಿಸಿದ್ಯಾ ನನಗಂತೂ ಗೊತ್ತಿಲ್ಲ. ಬೇರೆ ಯಾವ ರಾವಣನ ನೋಡಿದ್ಯಾ ನೀನು? ಅದೇ ರಾವಣ ಲೈಕ್ ಯಾವ ತರ ಅಂದ್ರೆ ಭಯಾನಕ ಇರ್ತಾರೆ. ಅದು ಅದು ನೋಡಿ ಅದೇ ಪ್ರಾಬ್ಲಮ್. ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಕೆಲವರೆಲ್ಲ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಕ್ಯಾರೆಕ್ಟರೈಸೇಷನ್ ಮಾಡ್ಬೇಕಾದ್ರೆ ತುಂಬಾ ಓವರ್ ಸ್ಕೇಲ್ ಅಲ್ಲಿ ಮಾಡ್ಬಿಡ್ತಾರೆ. ಯಾವಾಗ ಓವರ್ ಸ್ಕೇಲ್ ಹೋಗುತ್ತೆ ನೋಡಿ, ಅವಾಗ ಸಿನಿಮಾಟೋಗ್ರಫಿ ಹಾಳಾಗ್ಬಿಡುತ್ತೆ. ಅದು ಈ ಕಾಂಟೆಕ್ಸ್ಟ್ ಆಫ್ ದ ಮೂವಿ ಹಾಳಾಗ್ಬಿಡುತ್ತೆ. ಆಕ್ಚುಲ್ ಸಿನಿಮಾಟೋಗ್ರಫಿ, ಆಕ್ಚುಲ್ ಮೂವಿ ಲೆವಲ್ ಏನಿರ್ತಾರೆ ಆ ಸ್ಕೇಲಲ್ಲಿ ಆಕ್ಟ್ ಮಾಡಬೇಕು, ಆ ಸ್ಕೇಲಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ದೊಡ್ಡ ಚಾಲೆಂಜ್ ಇರುತ್ತೆ. ಸುಮ್ಮನೆ ಅನ್ನೆಸರಿ ಓವರ್ ಮಾಡಿಬಿಟ್ರು ಮೂವಿ ಹಾಳಾಗ್ಬಿಡುತ್ತೆ, ಲಿಟರಲಿ ಮೂವಿ ಹಾಳಾಗ್ಬಿಡುತ್ತೆ. ಅದೇ ಥರ ಲಾಸ್ಟ್ ಪ್ರೀವಿಯಸ್ ಮೂವಿನಲ್ಲಿ ಸಮ್ ಆಫ್ ದ ಪ್ರಭಾಸ್ ಅವ್ರದ್ದು ರಾಮಾಯಣ ಮೂವಿ ಬಂದಿತ್ತಲ್ಲ, ಅದರಲ್ಲಿ ಸಮ್ ಆಫ್ ದ ಥಿಂಗ್ಸ್ ಆರ್ ಲೈಕ್ ಅದು ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ. ಆ್ಯಂಡ್ ಅನಿಮೇಷನ್ ಡಬ್ಬಾ ಥರ ಇತ್ತು, ಚೆನ್ನಾಗಿರಲಿಲ್ಲ. ಅದು ಬಿಡಿ, ಅದ್ರ ಬಗ್ಗೆ ಮಾತಾಡೋದು ಬೇಡ, ಇದ್ರ ಬಗ್ಗೆ ಮಾತಾಡೋದಾದ್ರೆ ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ನಿಮ್ದೇನಿದೆ ಬೇರೆ? ರಾಮಾಯಣ ಕ್ಯಾರೆಕ್ಟರ್, ರಾಮ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಅಂಡ್ ದಟ್ಸ್ ಇಟ್. ಅಂಡ್ ಸಿನಿಮಾಟೋಗ್ರಫಿ ಒನ್ ಆಫ್ ದ ಬೆಸ್ಟ್. ಐ ಲೈಕ್ ಇಟ್. ಐ ಲೈಕ್ VFX. ಓಕೆ, ಇವ್ರಿಗೂ VFX ಇಷ್ಟ. ಆಮೇಲೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. Okay. ಇವರು ಆ್ಯಕ್ಚುಲಿ ಕನ್ನಡದವರಲ್ಲ, ತೆಲುಗುವರು. ಕನ್ನಡ ಬರುತ್ತೆ ಸ್ವಲ್ಪ, ಒಂದು 60% ಬರುತ್ತೆ, ಬಟ್ ಸ್ಟಿಲ್ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಕನ್ನಡ ವಿಡಿಯೋಸ್ಗಳನ್ನ ಎಡಿಟ್ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಅಷ್ಟೇನಾ? ಅಷ್ಟೇ. ಓಕೆ, ಸೊ ಓವರ್ ಆಲ್ ಮೂವಿ ಅಂತ ಹೇಳಿದಾಗ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದೇನೆಂದರೆ ಕ್ಯಾರೆಕ್ಟರೈಸೇಷನ್. ಅಂದರೆ ಈ ಕ್ಯಾರೆಕ್ಟರ್ ಇವರೇ ಸೂಟ್ ಆಗ್ತಾರೆ, ಈ ಕ್ಯಾರೆಕ್ಟರ್ ಇವ್ರು ಸೂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಬರಿಬೇಕಾದ್ರೆ ಅವ್ರಿಗೆ ಐಡಿಯಾ ಬಂದ್ಬಿಡುತ್ತೆ. ನೀವೇನಾದರೂ ಒಂದು ಸ್ಟೋರಿ ಬರಿಬೇಕಾದ್ರೆ ಇಂಡಿಯಾದಲ್ಲಿರುವಂಥ ಟಾಪ್ ಆ್ಯಕ್ಟರ್ಸ್ಗಳಿರ್ತಾರೆ, ಅವ್ರಗಳದ್ದು ಓಕೆ ಇವರಿದ್ರೆ ಈ ಕ್ಯಾರೆಕ್ಟರ್ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬರೆದ್ಬಿಡುತ್ತೆ, ಇಮ್ಯಾಜಿನೇಷನ್ ಬಂದ್ಬಿಡುತ್ತೆ. ಕ್ಯಾರೆಕ್ಟರೈಸೇಷನ್ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ನೆಕ್ಸ್ಟು ಅವರು ಚೂಸ್ ಮಾಡಿರುವಂಥ ಲೈಕ್ ದ VFX ಟೀಮ್ ಲೈಕ್ ಟಾಪ್ ಮೋಸ್ಟ್. ಅಂದರೆ ದುಡ್ಡನ್ನ ಸ್ಪೆಂಡ್ ಮಾಡೋದಕ್ಕೆ ಇವ್ರು ರೆಡಿ ಇದ್ದಾರೆ. ಇದೆಲ್ಲ ಯಾವ ಥರ ಗೊತ್ತಾ, ಒಂದು ಮೈಲ್ ಸ್ಟೋನ್ನ ಸೆಟ್ ಮಾಡಿಬಿಟ್ರು ಅಂತ ಇಟ್ಕೊಂಡ್ರಿ, ಅದಾದ ನಂತರ ಬೇರೆಯವ್ರು ಬಂದು ಆ ಮೈಲ್ ಸ್ಟೋನ್ನ ಟಚ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಮೋಸ್ಟ್ಲಿ ಮಹಾಭಾರತನ ಏನಾದರೂ ನನ್ನ ಪ್ರಕಾರ ಐ ಥಿಂಕ್ ಹೂ ಕ್ಯಾನ್ ಡೂ ಇಟ್ ಅಂತಂದರೆ ಐ ಥಿಂಕ್ ದಟ್ ಈಸ್ ರಾಜಮೌಳಿ ಅವರು. ಅವ್ರದ್ದು ಕೂಡ ಫೈನಲ್ ಕನಸು ಅಂತಂದರೆ ಅದೇ ಇರೋದು. ಸೊ ಆ ರೀತಿ ಒಂದು ಸ್ಕೇಲ್, ಒಂದು ಮೈಲ್ ಸ್ಟೋನ್ನ ಸೆಟ್ ಮಾಡಿಬಿಟ್ರೆ ಬೇರೆಯವ್ರು ಬಂದು ಆ ಮೈಲ್ ಸ್ಟೋನ್ ಟಚ್ ಮಾಡೋಕ್ಕೂ ಕೂಡ ಆಗಲ್ಲ. ಬಟ್ ಇವ್ರದ್ದು ಏನಿತ್ತು ಅಂತಂದರೆ ನೋಡಿ, ಎಷ್ಟೋ ಈಗ ಮಾರ್ವೆಲ್ ಮೂವೀಸ್ಗಳನ್ನೆಲ್ಲ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ, ಅವ್ರು ಆ್ಯಕ್ಚುಲಿ ನಮ್ಮಲ್ಲಿರುವಂಥ ಕೆಲವು ಕ್ಯಾರೆಕ್ಟರ್ಗಳನ್ನ ಕದೀತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಅವ್ರಿಗೆ ವೆಪನ್ ಕೊಡ್ತಾರಲ್ಲ, ವೆಪನ್ ಕೊಡಬೇಕಾದ್ರೆ ಅದು ಒಂದೊಂದು ಕ್ಯಾರೆಕ್ಟರ್ಗಳನ್ನೆಲ್ಲ ನಮ್ಮ ಒಂದು ಪುರಾಣದಲ್ಲಿ ಏನೇನಿದೆ ಅದನ್ನೆಲ್ಲ ಕದ್ಬಿಡ್ತಾರೆ. ಅದೇ ರೀತಿ ನಮ್ಮದಲ್ಲಿರುವಂಥ ಹಿಸ್ಟ್ರಿನ ಬೇರೆ ಗ್ಲೋಬ್ ಲೆವೆಲ್ಗೆ ತೊಗೊಂಡೋಗಿ ತೋರಿಸ್ಬೇಕು ಅಂತಂದರೆ ಸ್ವಲ್ಪ ಲೆವೆಲ್ ಅಪ್ ಮಾಡ್ತಾ ಹೋಗಬೇಕು ನಮ್ಮ ಇಂಡಿಯನ್ ಸಿನಿಮಾನ. ಸೊ ಆ ರೀತಿ ಮಾಡಿದ್ದಾರೆ. ಆ್ಯಂಡ್ ಟು ಬಿ ಆನೆಸ್ಟ್ ನನಗೆ ಪ್ರೌಡ್ ಮೂಮೆಂಟ್ ಏನು ಅನ್ನಿಸ್ತು ಅಂದರೆ, ಒಬ್ಬರು ಕನ್ನಡದವರು ಕನ್ನಡ ಅನ್ನೋದನ್ನ ಒಂದು ಚಿಕ್ಕದು ಅಂತಿರೋರನ್ನ ಬಾಯಿ ಮುಚ್ಚಿಸಿ ಈಗ ಹೈ ಲೆವೆಲ್ಗೆ, ಗ್ಲೋಬಲ್ ಲೆವೆಲ್ಗೆ, ನಾಟ್ ಟು ದ ನೇಷನ್ ಲೆವೆಲ್, ಗ್ಲೋಬಲ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಅಂದರೆ ಲೈಕ್ ನೆಕ್ಸ್ಟ್ ಲೆವೆಲ್. ಟ್ರೈಲರ್ ಮಾತ್ರ ನನಗಂತೂ ಫುಲ್ಲಿ ಸ್ಯಾಟಿಸ್ಫೈಡ್, ತುಂಬ ಇಷ್ಟ ಆಯಿತು. ಒಬ್ಬೊಬ್ರಿಗೂ ಒಂದೊಂದು ಫೀಲಿಂಗ್ ಇರುತ್ತೆ, ಒಬ್ಬೊಬ್ರಿಗೂ ಒಂದು ಫೀಡ್ಬ್ಯಾಕ್ ಇರುತ್ತೆ, ದಟ್ಸ್ ಟೋಟಲಿ ಫೈನ್. ಸಿನಿಮಾ ಬಂದಾಗ ನೋಡೋಣ, ಈ ದೀಪಾವಳಿಗೆ ಸಿನಿಮಾ ಬರುತ್ತೆ, ಸೊ ಅವಾಗ ನೋಡೋಣ. ಸೊ ದಟ್ಸ್ ಆಲ್. ರಣಬೀರ್ ಕಪೂರ್, ಸೀತಾ ಮಾತಾ ಮಾಡಿರುವಂಥ ಸೂಪರ್ ನನಗೊಂದು ತುಂಬ ಇಷ್ಟ ಆಯಿತು. ಓವರ್ ಆಲ್ ಟ್ರೈಲರ್ ಈಸ್ ಗುಡ್. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಅಷ್ಟೇ. ಪೀಸ್. ಓಕೆ, ಬಾಯ್. ಪೀಸ್.